ಭೂತ ಭವಿಷ್ಯಕ್ಕೆಲ್ಲವನ್ನ ತಿಳಿಯುವ ಸಾಮರ್ಥ್ಯ ಇದ್ದವರು ನೀವು. ನೀವೇ ಕತಿಗೊಂಡು ಈ ಲೋಕವನ್ನೇ ಸುಟ್ಟು ಬಿಡುತ್ತೇನೆ ಎನ್ನುವ ಹಾಗೆ ತಪಸ್ಸಿನ ಪ್ರಭಾವವನ್ನ ಬೀರುವುದಕ್ಕೆ ಮುಂದಾಗ್ತಾ ಇದ್ದೀರಿ. ನಿಜ. ಯಾಕೆ ಸ್ವಾಮಿ? ಲೋಕಕ್ಕೆ ಧರ್ಮ ಬೋಧೆ ಮಾಡುವ ನನ್ನ ಮನೆಯೇ ರಕ್ತಕ್ರಾಂತಿಗೆ ಹೇತುವಾಗುತ್ತದೆ ಅಂತ ಆದರೆ ಸುಮ್ಮನಿರಬಹುದೇ ಮಹರ್ಷಿ? ಲೋಕಕ್ಕೆ ಧರ್ಮವನ್ನ ಬೋಧಿಸುವ ನಿಮ್ಮ ಆಶ್ರಮದಲ್ಲಿ ನಿಮ್ಮ ಮಡದಿ ಶವವಾಗಿ ಬಿದ್ದಿದ್ದಾಳೆ ಅಂತಾದ್ರೆ ಧರ್ಮಕ್ಕೆ ಚ್ಯುತಿ ಬಂತೆನ್ನುವುದಲ್ಲವೇ? ಧರ್ಮಕ್ಕೆ ಚ್ಯುತಿ ಬಂತು ಎನ್ನುವುದಕ್ಕಿಂತಲೂ ಧರ್ಮ ಕರ್ಮದ ವಿವೇಚನೆಯನ್ನು ಮಾಡದೆ ಈ ಸ್ಥಿತಿಯನ್ನು ಉಂಟು ಮಾಡಿದವ ಯಾರು ಅಂತ ಬೇಕು ನನಗೆ. ಧರ್ಮ ಕರ್ಮ ಎರಡಕ್ಕೂ ಅಧ್ಯಕ್ಷನಾಗಿರುವವ ನಾನು. ಇದನ್ನ ಮಾಡುವ ಸಾಮರ್ಥ್ಯ ನನಗಲ್ಲದೆ ಅನ್ಯರಿಗಾರಿಗುಂಟು. ಹಾಗಿದ್ರೆ ಈ ಸ್ಥಿತಿ ಮಾಡಿದವ ನನಗೆ ಜಾರುತ್ತಾ ಇದೆ. ಹೀಗೆ ಜಾರುವುದಕ್ಕೆ ಕಾರಣ ನಿಮ್ಮ ಹೆಂಡತಿ ಜಾರಿದ್ದಾಳೆ. ನನ್ನ ಹೆಂಡತಿ ಜಾರಿದ್ದಲ್ಲ, ನನ್ನ ಹೆಂಡತಿಯ ಆ ಕೊರಳಿಂದ ಹರಿತ ರಕ್ತ ಕಾರಣ. ಅಜ್ಜ ಘೃತ ಪುರೋಡಾಷದ್ಗಳಿಂದ ಸಂಪನ್ನಗೊಳ್ಳುತ್ತಾ ಇದ್ದ ಯಜ್ಞವೇದಿ ಇವತ್ತು ರಕ್ತದೋಗುಳಿಯಿಂದ ಪೂರ್ಣಗೊಂಡಿದೆ ಎನ್ನುವುದಕ್ಕೆ ಅರ್ಥ ರಕ್ತಕ್ರಾಂತಿ ಬಯಸಿದೆಯೋ ಹರಿಯೇ? ಇಲ್ಲದೆ ಇದ್ರೆ ನೀನು ಪಾಲಕ, ನೀನು ಬೋಧಕ. ವಿಷ್ಣು ಅಂದ್ರೆ ತಾಳ್ಮೆ ಅಂತ ಅರ್ಥ, ಚೈತನ್ಯ ಅಂತ ಅರ್ಥ, ಚಿನ್ಮಯ ಅಂತ ಅರ್ಥ. ಚಿನ್ಮಯನ ಪದ ಕೇಳುತ್ತೇನೆ ಅಂತ ನಾವು ಬಂದ್ರೆ ಚಿನ್ಮಯನ ಪದವೇ ಏರಾಗಿ ಹೋಯಿತೆ. ಅದು ಚಿನ್ಮಯನ ಪದ ಹಾಗಾಗುವುದಕ್ಕೆ ಕಾರಣ ಏನು ಗೊತ್ತುಂಟ? ಯಾಕೆ? ನಿಮ್ಮ ತಪಸ್ಸಿನ ಅಗ್ನಿ ಎನ್ನುವುದು ದಿನೇಶ ಎನ್ನುವಾಗಿ ಹೆಸರು ಮಾಡಿದ ಸೂರ್ಯನ ಅಗ್ನಿಗಿಂತಲೂ ಬಹಳಷ್ಟು ಉತ್ತಮ. ಹೌದು, ಹಾಗಾಗಿ ಆಗಾದ ದಿನೇಶನ ಅಗ್ನಿಯಾದರೂ ವಿಶ್ವನಾಥನ ಮುಂದೆ ತಂಪೆ ಆಗುವುದಲ್ವೇ? ಹೌದು, ಖಂಡಿತ. ಆದ್ದರಿಂದಲೇ ನೀನು ನಾನು ತಂಪಾಗುತ್ತೇನೆ ಅಂತ ಭಾವಿಸಬೇಡ. ಇವತ್ತು ನಮ್ಮ ಪ್ರವೇಶವೇ ಏರಿನಲ್ಲಿ. ಕಾರಣ ಏನು? ನಮ್ಮ ಒಡಲನ್ನೇ ಇವತ್ತು ನೀವು ಉರಿಸಿದ್ದಿ ಹರಿಯೇ. ಇಂದು ನನ್ನ ಸತಿ ಈ ಸ್ಥಿತಿ ಇಲ್ಲಿ ಇರುವುದಕ್ಕೆ ಕಾರಣ ಸ್ಥಿತಿಪತಿಯಾದ ನೀನು. ಏನು ಅವಳ ತಲೆ ಕಡಿದೆ ಎಂದ ಮಾತ್ರಕ್ಕೆ ಭೃಗುವಿನ ಮುಂದೆ ನಗು ನಗುತ್ತಾ ಏತಕ್ಕಿಂತ ಕಾಚಿತಳೆವೆ ಮೌನಿವರ್ಯನೆ ಅಂತ ನೀ ಪದವಿಟ್ಟುಕೊಂಡು ಬಂದಲ್ಲಿಗೆ ಯಾವತ್ತೂ ನಾ ಸುಮ್ಮನೆ ಆಗುವುದಿಲ್ಲ. ನಮ್ಮಲ್ಲಿ ಸೃಜನವೂ ಉಂಟು, ಮಾತ್ರವಲ್ಲ ಸೃಷ್ಟಿಯೂ ಉಂಟು. ಆದ್ದರಿಂದ ಚಿನ್ಮಯನೇ ಲಾಲಿಪುದು. ಇಂದು ನಿನ್ನನ್ನೇ ಈ ಕ್ಷಿತಿಯಲ್ಲಿ ಕರ್ಮದ ಮೂಲ್ಯ ಏನು, ಧರ್ಮದ ವ್ಯಾಪ್ತಿ ಏನು ಎನ್ನುವುದನ್ನು ಅಧ್ಯಯನ ಮಾಡುವ ಮಟ್ಟಕ್ಕೆ ಮುಟ್ಟಿಸ್ತೇನೆ. ಆದ್ದರಿಂದ ನನ್ನ ಸತಿಗೆ ಈ ಸ್ಥಿತಿ ತಂದ ಶ್ರೀಪತಿ, ಇನ್ನು ಮುಂದಕ್ಕೆ ಅವನಿಯಲ್ಲಿ ನೀನು 10 ಅವತಾರವನ್ನು ಮಾತ್ರ ವಿಯೋಗದ ದುಃಖ ಮನದಿಂಬಗಳ ದೂರದವ ಚೆಂದನು ಕ್ಷೇತ್ರಮಣಿವರು ನಡೆದನು.
ಈ ಕಾಲಕ್ಕೆ ನೀ ಮಾಡಿದ ಕೃತಿ ನಿನ್ನ ಅನುಭವಕ್ಕೂ ಬರಬೇಕು. ಹೆಂಡತಿಯನ್ನು ಕಳಕೊಂಡವನ ಸ್ಥಿತಿ ಏನು ಅಂತ ನಿನಗೆ ಗೊತ್ತಾಗಬೇಕು. ಹೆಂಡತಿ ಒಟ್ಟಿಗೆ ಇರುವಾಗ ಈ ಪ್ರಪಂಚದಲ್ಲಿ ಯಾರಿಗೂ ಹೆಂಡತಿಯ ಮೌಲ್ಯ ಗೊತ್ತಾಗುವುದಿಲ್ಲ. ಹೆಂಡತಿ 4 ದಿವಸ ಇಲ್ಲದೆ ಇದ್ದಾಗ ಈ ಗಂಡನ ಹಣೆ ಬರಕ್ಕೆ ಗೊತ್ತಾಗುತ್ತದೆ ಹೆಂಡತಿ ಏನು ಅಂತ. ನನಗೆ ಅದು ನೀ ಮಾಡಿತ್ತು. ಯಾಕೆ? ನಿನಗೂ ಅಂತಹ ಅನುಭವ ಆಗಬೇಕು. ನಾ ಕೊಟ್ಟ ಈ ಶಾಪದಲ್ಲಿ ಮುಂದೆ ಒಂದು ಜನ್ಮದಲ್ಲಿ ಸತಿ ವಿಯೋಗದ ವ್ಯಥೆಯಿಂದ ನೀನು ಕಂಡಲ್ಲಿ ಹೆಂಡತಿಗಾಗಿ ಅಲೆದಾಡುವ ಸ್ಥಿತಿ. ಭೀತನಾದನು ಸುರಪ, ಸ್ತಂಭೀಭೂತರಾದರು ಸುರರು. ಸಂತಸವಾದುದ ಸುರಾನೀಕ ಮೌನಿ ವ್ರಾತ ಬೆರಗಾಗೆ. ಯಾತು ದಾನ ವಿರೋಧಿ ನಸುನಗುತೈ ತರುತ್ತಾ ಮುನಿರುದ್ರ ನಿರ್ದಡೆ ಖಾತೆಯಲ್ಲಿ ನೀನಿತ ಶಾಪಕ್ಕೆ ಭೀತ ಅಲ್ಲೆಂದ. ಶಾಪವಿದನು ಶಿರದೋಳಾಂತೆ ತಾಪಸೋತ್ತಮ. ಶಾಪವಿದನು ಶಿರದೊಳಾಂತೆ ತಾಪಸೋತ್ತಮ. ಶ್ವಾಪದರ ನಿಗ್ರಹಣದ ಕಲಾಪದುಪಕ್ರಮ. ಶ್ವಾಪದರ ನಿಗ್ರಹಣದ ಕಲಾಪ ಉಪಕ್ರಮ. ಶ್ವಾಪದರ ನಿಗ್ರಹಣದ ಕಲಾಪದುಪಕ್ರಮ. ಕೋಪ ಕಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು. ಕೋಪ ಕಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು. ಲೋಪವೆಂತು ಬಂತು ಬದುಕೆ ಆಪಧರ್ಮವು. ಲೋಪವೆಂತು ಬಂತು ಬದುಕೆ ಆಪಧರ್ಮವು. ಬದುಕೆ ಆಪಧರ್ಮವು. ಕೋಪ ಕಿತ್ತು ಮನವ ಕೊಲ್ಲಲು ಪಾಪ ಕಾರ್ಯವು. ಲೋಪವೆಂತು ಬಂತು ಬದುಕೆ ಆಪಧರ್ಮವು. ಶಾಪವಿದನು ಶಿರದೊಳಾಂತೆ ತಾಪಸೋತ್ತಮ. ಶಾಪವಿದನು ಶಿರದೋಳಾಂತೆ ತಾಪಸೋತ್ತಮ. ತಾಪಸೋತ್ತಮ. ಮಹರ್ಷಿ, ನಾರಾಯಣ, ನಾನು
ಮಾಡಿದ ಕೃತ್ಯವನ್ನ ಕಂಡು ಆ, ಕುಪಿತನಾದೆ. ಇತ್ತೆ ಶಾಪ. ಗೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಆ, ಶಪಿಸಿದೆ. ನಿನಗೆ ಪಶ್ಚಾತ್ತಾಪವೇ ಇಲ್ಲಲ್ಲ. ಋಷಿ, ಆ, ಪಶ್ಚಾತ್ತಾಪ ಪಡಬೇಕಾದವರು ಯಾರು? ಆ, ಶಾಪವನ್ನ ಪಡೆದು ಆ, ಪತನವನ್ನ ಹೊಂದುವವರು ಹ್ಮ್. ಪಶ್ಚಾತ್ತಾಪವನ್ನ ಪಡಬೇಕು. ಮತ್ತೆ ನಿನ್ನತ್ತು ಪತನ ಅಲ್ವೇ? ಅಲ್ಲ, ಮತ್ತೆ ಶಾಪವನ್ನ ಶಿರದೊಳ್ಳಂತೆ ತಾಪಸೋತ್ತಮ. ಪತನ ಹೊಂದಬೇಕಾದ ಶಾಪದಿಂದಲೇ ಹಾ, ಉತ್ಥಾನ ಹೊಂದುತ್ತೇನೆ ಅಂತ ಹೊರಟೆಯಾ? ಖಂಡಿತವಾಗಿ ಹೌದು. ಏನು? ನೀವು ಕೊಟ್ಟ ಶಾಪವನ್ನ ಶಿರದಲ್ಲಿ ಧರಿಸುವುದರ ಮುಖೇನ ಆ, ಮುಂದೆ ಆಗಬೇಕಾದ ಧರ್ಮ ಸಂರಕ್ಷಣೆಗೆ ಹ್ಮ್, ದುಷ್ಟ ದಮನವೋ ಹ್ಮ್, ಶಿಷ್ಟ ಸಂರಕ್ಷಣೆಯೋ ಆ, ಇದನ್ನ ಮಾಡುವಲ್ಲಿ ಹ್ಮ್, ನೀವು ಕೊಟ್ಟ ಶಾಪವನ್ನ ಬಳಸಿಕೊಳ್ತೇನೆ. ಹ್ಮ್, ಆದ್ರೆ ಕುಪಿತರಾದ ನೀವು ಹ್ಮ್. ಲೋಕಕ್ಕೆ ಒಡೆಯ ಎನ್ನುವ ಹಾಗೆ ಆಡಿದ ಮಾತು ನಿಮ್ಮ ಬಾಯಿಂದಲೇ ಬಂದದ್ದು. ನಿಜ. ಲೋಕದಲ್ಲಿ ಆ, ಧರ್ಮ ಅಧರ್ಮಗಳನ್ನ ಯಾವ ರೀತಿಯಾಗಿ ರಕ್ಷಣೆ ಭಕ್ಷಣೆ ಮಾಡಬೇಕು ಆ. ಎನ್ನುವುದನ್ನ ತಿಳಿದವನು ನಾನು. ಹ್ಮ್. ತ್ರಿಕಾಲದಲ್ಲಿಯೂ ಯಾವ ರೀತಿಯಾಗಿ ಯಾವ ಕಾರ್ಯ ಹೇಗೆ ಆಗಬೇಕು, ಹ್ಮ್. ಧರ್ಮ ಕರ್ಮಾಧ್ಯಕ್ಷನಾಗಿ ಹ್ಮ್. ಸರ್ವಕ್ಕೂ ಕರ್ತೃಸ್ಥಾನದಲ್ಲಿದ್ದಂತ ನನ್ನ ಮೇಲೆ ಶಾಪವನ್ನ ಕೊಟ್ಟು ಆ, ಗಳಿಸಿದ ಪುಣ್ಯವನ್ನ ಕಳೆದುಕೊಂಡು ಬಿಟ್ಟಿರಲ್ಲ ಮಹರ್ಷಿಗಳೇ. ನಾನು ಪುಣ್ಯ ಕಳೆದುಕೊಂಡಿದ್ದೇನೋ ಅನ್ನುವುದು ಮುಖ್ಯ ಅಲ್ಲ. ಹಾ, ಧರ್ಮ ಕರ್ಮದ ವಿವಕ್ಷೆಯನ್ನೇ ಮಾಡುವವ ನೀನು ಹೌದು ಅಂತಾದ್ರೆ ಹೇಗೂ ಬಂದೆ ಸ್ತಂಭೀಭೂತನಾದ ಇಂದ್ರನನ್ನು ಸಚೇತನಗೊಳಿಸಿದೆ. ನಿನಗೆ ಲಕ್ಷ ಒಳಗಿದ್ದ ರಾಕ್ಷಸರು. ಹೌದು ಸಂಕಲ್ಪ ಮಾತ್ರದಿಂದ ಸೂಚನೆ ಇದ್ದರೆ ಸುದರ್ಶನ ಹೋಗಿ ಕಳರನ್ನು ವಧಿಸ್ತದೆ. ಹೌದು. ನನ್ನ ಹೆಂಡತಿ ರುಂಡ ಮುಂಡ ಬೇರ್ಪಟ್ಟು ಬಿದ್ದಿದ್ದಾಳೆ. ನೀನು ನಾ ಬರುವಲ್ಲಿವರೆಗೆ ಸುಮ್ಮನೆ ನಿಂತಿದ್ದೀಯಲ್ಲ, ಯಾಕೆ ರಕ್ಕಸರನ್ನು ಕೊಲ್ಲಿಲ್ಲ? ಕಾರಣ ಉಂಟು. ಆ, ಕೊಲ್ಲುವುದಕ್ಕೆ ರಕ್ಕಸರನ್ನ ಕೊಲ್ಲುವುದಕ್ಕೆ ನಾನು ಬಂದದ್ದು ಹೌದಂತಾದರೂ ಆ, ರಕ್ಕಸರ ಸ್ವಭಾವ ಪೂರ್ತಿ ಆ, ನಿಮ್ಮ ಹೆಂಡತಿಯಾದಂತ ಖ್ಯಾತಿ ದೇವಿಯಲ್ಲಿ ಅಡಕವಾದ್ದರಿಂದ ಆ, ದುಷ್ಟ ಪ್ರವೃತ್ತಿಯನ್ನೇ ಅವಳು ತೋರಿಸಿದ್ದರಿಂದ ಅವಳನ್ನ ಸಂಹಾರ ಮಾಡಬೇಕಾದ ಪರಿಸ್ಥಿತಿ ಬಂದದ್ದರಿಂದ ಆ, ದೈತ್ಯರನ್ನ ಕೊಂದ ಮೇಲೆ ನನಗಿಲ್ಲಿ ಏನು ಕೆಲಸ? ಆ, ದೈತ್ಯರನ್ನ ಕೊಂದ ಮೇಲೆ ಅರೆಗಳಿಗೂ ನಾನು ಇಲ್ಲಿ ನಿಲ್ಲುವವನಲ್ಲ. ಆ, ಹೋದೆ ಅಂತಾದ್ರೆ ಏನಾಗ್ತದೆ? ಕೊಂದವ ಯಾರು ಎನ್ನುವ ಹಾಗೆ ತಿಳಿಯದ ನೀವು ಲೋಕವೇ ಸುಟ್ಟು ಹೋಗಲಿ ಎನ್ನುವ ಹಾಗೆ ಶಪಿಸುತ್ತೀರಿ. ಆ, ಒಬ್ಬ ಮಾಡಿದ ತಪ್ಪಿಗೆ ಅವನೇ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಹೊರತು ಲೋಕದಲ್ಲಿದ್ದ ಧರ್ಮವಂತರು ಸಾಯಬಾರದು. ಆ, ಹಾಗಾಗಿ ಆ. ನಿಮ್ಮ ಲಕ್ಷ್ಯ ನನ್ನತ್ತ ಬರಬೇಕೆನ್ನುವ ಕಾರಣಕ್ಕಾಗಿ ನನ್ನ ಕಾರ್ಯ ಮುಂದೆ ಇನ್ನಷ್ಟು ಇದೆ ಎನ್ನುವುದನ್ನು ತೋರಿಸುವುದಕ್ಕೆ ನಿಮ್ಮ ಸಮ್ಮುಖ ನಿಂತೆ. ತ್ರೈಯಕ್ಷ ಸದೃಶನಾಗಿ ಆಶ್ರಮ ಪ್ರವೇಶ ಮಾಡಿದವನೇನು ನಾನು. ಈ ಕಾಲಕ್ಕಾಗುವಾಗ ಈ ದುರಂತವನ್ನೆಲ್ಲ ಕಣ್ಣಾರೆ ಕಂಡವನಿ. ಹೌದು. ಆದರೆ ಒಂದಂತೂ ನೀ ಸ್ಪಷ್ಟಪಡಿಸಿದೆ, ನಮ್ಮತ್ತು ರಾಕ್ಷಸರಿಗೆ ಬೋಧನೆ ಕೊಡುವಂತಹ ಗುರುಕುಲವಾಗಕೂಡದು. ಈ ಪ್ರಪಂಚದಲ್ಲಿ ಒಂದು ವಿದ್ಯಾಲಯ ಕೆಟ್ಟವರಿಗೆ ಯಾವಾಗ ಆಶ್ರಯ ಕೊಡುತ್ತದೋ ಆವಾಗ ಅದರ ಮೌಲ್ಯವನ್ನು ಕಳಕೊಳ್ಳುತ್ತದೆ ಅಂತ ಅರ್ಥ. ಖ್ಯಾತಿ ಸಾಯುವುದಕ್ಕೂ ಅದೇ ಕಾರಣ. ಲೋಕಕ್ಕೆ ಪಾಠರೂಪವಾಗಿ ನಿಲ್ಲಬೇಕಾದಂತಹ ವಿದ್ಯಾಲಯ ಗುರುಕುಲವಾಗಬೇಕಾದ ಭೃಗುವಿನ ಆಶ್ರಮ ಉಗ್ರರ ತಾಣ ಆಗುತ್ತದೆ ಅಂತ ಆದ್ರೆ ಅದನ್ನು ನಿನ್ನಂತವರು ಸಹಿಸಿಕೊಳ್ಳುವುದಿಲ್ಲ. ಅವರಿಗೆ ಇರುವುದಕ್ಕೆ ಆಶ್ರಯ ಕೊಟ್ಟವರನ್ನ ಮೊದಲು ಸಂಹಾರ ಮಾಡಿ. ಈ ಪ್ರಪಂಚದಲ್ಲಿ ಹಾಗೆ ಉಗ್ರರ ತಲೆ ತೆಗೆಯುವುದಕ್ಕೆ ಮೊದಲು ಈ ಉಗ್ರರಿಗೆ ಆಶ್ರಯ ಕೊಡುವವರನ್ನು ಹುಡುಕಿ ಹುಡುಕಿ ತೆಗೆದ್ರೆ ಯಾವ ಸಮಸ್ಯೆಯೂ ಉಂಟಾಗುವುದಿಲ್ಲ. ಋಷಿಗಳೇ, ಆ, ಇದು ನಿಮಗೆ ಅರ್ಥ ಆಯ್ತು ಅಂತಾದರೆ ಇಲ್ಲ, ಖ್ಯಾತಿಯನ್ನ ಕೊಂದದ್ದು ಸರಿ ಆಯ್ತಲ್ಲ? ಖಂಡಿತ ಅಷ್ಟಕ್ಕೆ ಮುಗಿಯುವುದಿಲ್ಲ. ಮತ್ತೆ ಯಾಕೆ ಬಲ್ಲೆಯ? ನಮ್ಮಂತವರ ಆಶ್ರಮ ಪ್ರವೇಶ ಮಾಡುವಲ್ಲಿವರೆಗೆ ಬಿಟ್ಟದ್ದು ನಿಮ್ಮ ಅಧಿಕಾರದ ದೌರ್ಬಲ್ಯ ಅಲ್ಲ. ನೀವು ಹೇಳ್ತೀರಲ್ಲ, ಅಲ್ಲ ಅಲ್ಲ ಅಲ್ಲ. ಆ ದೇವೇಂದ್ರ ಮೂರು ಲೋಕಾಧ್ಯಕ್ಷ ಅವರನ್ನು ಆವತ್ತೇ ನಿಪಾತಗೈಯಬೇಕಾದವ ಈ ಕಾಲಕ್ಕೆ ಬೆಳೆಯುವುದಕ್ಕೆ ಬಿಟ್ಟದ್ದಾದ್ರೂ ಯಾಕೆ? ನೀನು ಪಾಲನಾಕರ್ತೃವಲ್ವೇ? ಸಾಲ, ರೋಗ, ಅಗ್ನಿ, ಶತ್ರು ಈ ನಾಲ್ಕನ್ನು ಮೂಲದಲ್ಲೇ ನಿಗ್ರಹಿಸಬೇಕು. ಇದು ಶಾಸ್ತ್ರವೇತ್ತ ನುಡಿಯಲ್ವೇ? ಆದ್ದರಿಂದ ಲೋಕಪಾಲಾನೀಕವನ್ನು ಪಡೆಯುವ ಲೋಕಪಾಲಕನಾದ ನೀನು ದುಷ್ಟರನ್ನು ಒಂದು ಆಶ್ರಮದವರೆಗೆ ಬಿಡುತ್ತಿಂತಾದರೆ ಆಳುವವರ ದೌರ್ಬಲ್ಯವೋ ಅಲ್ಲ ವಿದ್ಯಾಲಯದವರ ದೋಷವೋ? ಮಹರ್ಷಿ, ಆ, ಈಗ ಮೂರು ಮೂರ್ತಿಗಳು ತಮ್ಮ ತಮ್ಮ ಕಾರ್ಯದಲ್ಲಿ ತಲ್ಲೀನರಾಗಬೇಕೆನ್ನುವ ಹಾಗೆ ಆ, ಅಭಿಮಯ ನಿಯಮ ಹೌದಲ್ವ? ನಿಜ. ಸೃಷ್ಟಿಸಬೇಕಾದ ಬ್ರಹ್ಮ ಸೃಷ್ಟಿಸಿದಲ್ಲಿಗೆ ಇಂತಿಷ್ಟು ವರ್ಷ ಆಯು ಪ್ರಮಾಣ ಎನ್ನುವ ಹಾಗೆ ಬರೆದ ಮೇಲೆ ಆ ಆಯುಷನ್ನ ಕೊನೆಗೊಳ್ಳುವಲ್ಲಿ ಈಶ ಬರುವಲ್ಲಿಯವರೆಗೆ ಪಾಲನೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ ತಮಾಸುರನ ಜೀವಿತಾವಧಿ ಮುಗಿಯದೇ ಇದ್ದ ಕಾರಣ ಅವನನ್ನ ಮಾತೆಗೆ
ಅತಿಕ್ರಮಣವಾಗಿ ಕೊಲ್ಲುವ ಅಧಿಕಾರ ನನಗಿಲ್ಲ. ಹಾಗಾದ್ರೆ ಅವನನ್ನು ಬಳಸಿಕೊಳ್ಳುವುದು ಹೇಗೆ? ಅವ ಎಲ್ಲಿಯವರೆಗೆ ಬದುಕಬೇಕು ಅಲ್ಲಿಯವರೆಗೆ ನಾನು ಮಾಡಬೇಕಾದ ಕರ್ತವ್ಯಕ್ಕೆ ಅವನನ್ನ ಬಳಸಿಕೊಂಡು ಯಾವಾಗ ಅವ ಸಾಯಬೇಕು ಆವಾಗ ಕೊಲ್ಲುವವನೇ ನಾನು. ನಿನಗೆ ಋಷಿ ಕ್ಷೇತ್ರದ ಅನ್ವೇಷಣೆಗೆ ದಾರಿ ಕಂಡುಕೊಂಡೆ. ಏನು ಮಾಡೋಣ ಹೇಳಿ? ನಿನಗೆ ಧರ್ಮ ಕ್ಷೇತ್ರದಲ್ಲಿ ಅನ್ವೇಷಣೆ ಮಾಡಿದೆ ಅಲ್ವಾ? ಖಂಡಿತ. ಒಳಗಿದ್ದವರನ್ನು ಹೊರತೆಗೆಯುವ ಯೋಚನೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಅರ್ಥ ಆಗುತ್ತದೆ. ಧರ್ಮ ಕ್ಷೇತ್ರದಲ್ಲಿ ಒಂದು ಬೇಡದ್ದು ಆಗುತ್ತದೆ ಅಂತ ಆದ್ರೆ ಯಾವತ್ತೂ ನಾವೊಪ್ಪುವನಲ್ಲ. ಹಾಗೆಂದು ಧರ್ಮ ಕ್ಷೇತ್ರವನ್ನೇ ಉದ್ದೇಶಿಸಿ ಆ ಮುಖಾಂತರವಾಗಿ ಆರ್ಯ ಸಮಾಜವನ್ನೇ ನಿಪಾತಗೊಳಿಸ್ತೇನೆ ಅಂತ ಹೊರಟ್ರೆ ನೀ ಕೈಕೊಂಡ ಈ ಕೃತ್ಯಕ್ಕೆ ನಾನು ಯಾವತ್ತೂ ಶಿರಸ ನಮಿಸುವ. ಋಷಿಗಳೇ, ಧರ್ಮ ಕ್ಷೇತ್ರದಲ್ಲಿ ಇಂಥದ್ದೊಂದು ಅನ್ಯಾಯ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಧರ್ಮ ಕ್ಷೇತ್ರವನ್ನು ದೂರುವವ ನಾನಲ್ಲ. ಖಂಡಿತ ಸಲ್ಲದು. ಅನ್ಯಾಯ ಮಾಡಿದವರನ್ನ ಮಟ್ಟ ಹಾಕುವವ. ಒಳ್ಳೆಯದೇ. ಯಾವತ್ತಿದ್ದರೂ ಅಂಥದ್ದನ್ನು ಈ ಪ್ರಪಂಚ ಒಪ್ಪಬೇಕು. ಹರಿಯೇ, ನೀನು ಒಪ್ಪುತ್ತಿ, ನಾನು ಒಪ್ಪುತ್ತೇನೆ. ಆದ್ರೆ ಲೋಕದ ಎಷ್ಟು ಮಂದಿ ಒಪ್ಪುತ್ತಾರೆ ಅನ್ನುವುದೇ ಪ್ರಧಾನ. ಪ್ರತಿಯೊಬ್ಬರ ಅಂತಃಪಟಲದಲ್ಲಿ ಧರ್ಮಕ್ಷೇತ್ರದ ಮಹತ್ವವನ್ನು ಸಾರುವ ಕೆಲಸ ನಿನ್ನಂತ ಲೋಕಾಧ್ಯಕ್ಷನೇ ಕಣ್ಬಿಟ್ಟಾಗ ಆಗುತ್ತದೆ ಅಂತಾದ್ರೆ ಅದಕ್ಕೆ ನಮ್ಮಲ್ಲಿ ಸ್ವಾಗತ ಇದೆ, ಸ್ವಾಗತ ಇದೆ. ಋಷಿಗಳೇ, ನಿನ್ನಂತವರು ಧರ್ಮಕ್ಷೇತ್ರವನ್ನು ಒಪ್ಪುತ್ತೀರಿ ಅಂತಾದರೆ ನಮ್ಮಂತಹ ಯೋಗಿ ಸಂದೋಹವೆಲ್ಲ ಅದನ್ನು ಹೌದು ಹೌದು ಅಂತ ಎಚ್ಚೆತ್ತಾಡುತ್ತೇವೆ. ಆದರೆ ಈ ಕಾಲಕ್ಕೆ ನಿನ್ನಲ್ಲಿ ಆಡುವುದಂದೇ. ನೀನೀಗ ತಳೆಯಬಹುದಾದ ಜನ್ಮ ಒಂದಲ್ಲ ಎರಡಲ್ಲ 10. ನೀನು ಇಷ್ಟರವರೆಗೆ ಜಲದಲ್ಲೇ ಇದ್ದವ. ಜಲದಿ ಶಯನ. ನೀನು ನೀರಲ್ಲಿ ಈಜಾಡಬೇಕಾದೀತು. ಋಷಿಗಳೇ, ಒಂದೊಂದು ಸಂದರ್ಭದಲ್ಲಿ ಶತ್ರುಗಳು ಎಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನೀರಿನಲ್ಲಿ ಇರುವ ಶತ್ರುಗಳನ್ನ ನೀರಿನಲ್ಲಿದ್ದೇ ಮರ್ದನ ಮಾಡಬೇಕು. ಅದಕ್ಕೊಂದು ನೀವು ದಾರಿ ಮಾಡಿ ಕೊಡುವುದು ಹೌದಂತಾದ್ರೆ ನೀರಿನಲ್ಲಿಯೇ ವಾಸವಾಗಿ ಅದರೊಳಗಿರುವ ಶತ್ರುಗಳನ್ನ ಸಂವಾದ ಮಾಡಿ ನೀರಿನಲ್ಲಿ ಅಡಗಿದಂತ ಆ ಬಂಡುಕೋರರನ್ನು ದಮನಿಸುವಲ್ಲಿ ನೀರೊಳಗೆ ನಾನು ಅವತ್ತು ಕೂತವರನ್ನು ತೆಗೆಯುತ್ತೀಯ. ಖಂಡಿತವಾಗಿ ಹೇಳದು ಆಕ್ಷೇಪವೇ ಇಲ್ಲ. ಆದರೆ ಅಷ್ಟಕ್ಕೆ ಮುಗಿಯುವುದಿಲ್ಲ. ಮತ್ತೆ ಈ ನಮ್ಮ ಪವಿತ್ರವಾದ ಆಶ್ರಮದಲ್ಲಿ ಕೆಸರಿನ ಅನುಭವ ಕೊಟ್ಟೆ. ನೀನು ಕೆಸರಲ್ಲಿ ಒದ್ದಾಡುವ ಪ್ರಾಣಿಯಾಗಬೇಕಾದೀತು. ಋಷಿಗಳೇ, ಕೆಸರಲ್ಲಿ ಒದ್ದಾಡುವ ಪ್ರಾಣಿ ಆಗಬೇಕು ಅಂತ ಬಂದದ್ದು ಋಷಿಯ ಬಾಯಿಂದಲ್ವಾ? ನಿಮ್ಮ ಬಾಯಿಂದ ಬಂದು ಮಾತು ಸತ್ಯವಾಗಬೇಕು. ಅದಕ್ಕೋಸ್ಕರ ನಾನು ಕೆಸರಲ್ಲಿ ಆದರೂ ಹುಟ್ಟಿ ಕೆಸರೊಳಗೆ ಸೇರಿಕೊಂಡು ಇದನ್ನ ಕತ್ತಲಾಗಿಸುವುದಕ್ಕೆ ಹೊರಡುವವರನ್ನ ಮರ್ದಿಸುವಲ್ಲಿ ನಾನು ಹೇಳ್ತೇನೆ. ನರರ ಕ್ಷೇತ್ರ ಮೃಗೀಯ ವರ್ತನೆ ತೋರಿದೆ. ನರ ಮೃಗ ಎರಡು ಒಂದಾಗಬೇಕಾದೀತು. ಒಬ್ಬ ಮನುಷ್ಯನಲ್ಲಿ ಮೃಗತ್ವ ಮತ್ತೆ ನರತ್ವ ಎರಡು ಯಾವತ್ತು ಕಂಡುಕೊಂಡಿತು ಅವರನ್ನ ದಮನಿಸುವಲ್ಲಿ ಎರಡು ಒಂದಾಗಿ ನಾನು ಬರ್ತೇನೆ. ಖಂಡಿತ. ಯಾರನ್ನು ದುಷ್ಟರು ದೇವತೆಗಳು ಅಂತ ಬೇರೆ ಮಾಡಿದೆಯೋ ಮುಂದೆ ಅವರು ಒಂದಾಗಿ ಸೇರುವ ಕಾಲ ಬಂದಾಗ ಬೆನ್ನು ಕೊಡಬೇಕಾದೀತು. ಋಷಿಗಳೇ, ಒಳ್ಳೆಯವರು ಕೆಟ್ಟವರು ಹೋರಾಟಕ್ಕೆ ಮುಂದೆ ನಿಂತಾಗ ಒಳ್ಳೆಯವರ ರಕ್ಷಣೆಗಾಗಿ ಕೆಟ್ಟವರನ್ನ ಕೊಲ್ಲುವುದಕ್ಕಾಗಿ ಸದಾ ಕಾಲ ನನ್ನ ಬೆನ್ನಿರುವುದು ಕೊಟ್ಟು ನಿಲ್ತೇನೆ. ನೀ ಬೆನ್ನು ಕೊಟ್ಟರೆ ಸಾಲದು. ಕೊಟ್ಟ ಬೆನ್ನೇ ಬೇಡುವ ಸ್ಥಿತಿಗೆ ಮುಟ್ಟೀತು. ಕೊಡುವವನನ್ನ ಬೇಡಿಯೇ ಬೀಳಿಸಬೇಕು ಅಂತಾದ್ರೆ ಬೇಡುವುದಕ್ಕೆ ಯಾವತ್ತೂ ಸಿದ್ಧ. ಸುಲಭ ಇಲ್ಲ. ನಿಂತದ್ದು ಬ್ರಹ್ಮಕ್ಷೇತ್ರ. ಯಸ್ಯ ವಾಕ್ಯಂ ಮಂತ್ರೋ ಸಾ ಋಷಿ. ಜಗತ್ಸರ್ವಂ ದೈವಾಧೀನಂ. ದೈವಂ ಮಂತ್ರಾಧೀನಂ. ಮಂತ್ರಂ ಬ್ರಾಹ್ಮಣಾಧೀನಂ. ಯಾತ್ತರಿಂದಲೇ ಬ್ರಾಹ್ಮಣೋ ಮಮ ದೇವತ. ಅಂತ ಬ್ರಾಹ್ಮಣ ಕ್ಷೇತ್ರದಲ್ಲಿ ಮಾಡಿದ ತಪ್ಪಿಗೆ ಬ್ರಾಹ್ಮಣನಾಗಿ ಹುಟ್ಟಿ ಬೇರೊಂದು ವೃತ್ತಿ ಮಾಡಬೇಕಾದೀತು. ಋಷಿಗಳೇ, ಬ್ರಾಹ್ಮಣರು ಮಾಡುವಂತ ಪೂಜೆಗೆ ಬೇರೊಂದು ವೃತ್ತಿಯವರು ಅಡ್ಡ ಬಂದದ್ದೇವುದು ಅಂತಾದ್ರೆ ಅವರನ್ನ ನಿಗ್ರಹಿಸುವುದಕ್ಕೆ ಬ್ರಾಹ್ಮಣನಾಗಿ ಅವರ ವೃತ್ತಿಯನ್ನ ಕೈಗೊಂಡು ಅವರನ್ನ ಮರ್ದನ ಮಾಡ್ತೇನೆ. ಅದೇ ವಿರೋಧಿಸಿದ ವೃತ್ತಿಯಲ್ಲಿ ಹುಟ್ಟಬೇಕಾದೀತು. ಖಂಡಿತವಾಗಿ ಅದೇ ವೃತ್ತಿಯಲ್ಲಿ ಹುಟ್ಟುತ್ತೇನೆ. ಹೆಂಡತಿ ಕಳಕೊಂಡ ನನ್ನ ದುಃಖ ಆ ನಿನ್ನ ವೃತ್ತಿಯಲ್ಲಿ ಕಣ್ಣೀರು ಹಾಕುವ ಸ್ಥಿತಿ ಉಂಟಾದೀತು. ಋಷಿಗಳೇ, ನನ್ನಿಂದ ನಿಮ್ಮ ಹೆಂಡತಿ ದೂರಾದಳು ಎನ್ನುವ ಕಾರಣಕ್ಕಾಗಿಯೂ ನಾನು ಹೆಂಡತಿಯನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬೇಕಾದರೆ ಒಂದು ಸ್ಪಷ್ಟ ಹೇಳ್ತೇನೆ. ಏನು? ನನ್ನ ಹೆಂಡತಿಯು ನನಗೆ ಇಲ್ಲದಿರುವ ಹಾಗೆ ಮಾಡುವುದಕ್ಕೆ ನಿಮ್ಮಂತ ಒಬ್ಬ ಋಷಿ ಆಗಲಿ ಋಷಿಯ ವೇಷವಾಗಲಿ ಬಂದಾಗ ಮಾತ್ರ ಹೆಂಡತಿ ಕಳ್ಕೊಳ್ತೇನೆ.
ಕಳಕೊಂಡರೆ ಹುಡುಕ್ತೇನೆ. ಹುಡುಕುವುದು ಮಾತ್ರ ಅಲ್ಲ, ಆ. ಕಳೆದುಕೊಳ್ಳುವಲ್ಲಿ ಯಾರು ಕಾರಣಕರ್ತರು ಆ. ಅವರೇ ಕೊಟ್ಟರೆ ಒಳಿತು. ಆ. ಕೊಡಲಿಲ್ಲ ಅಂತಾದರೆ ಆ. ಇನ್ನು ಮುಂದೆ ಪ್ರಪಂಚದಲ್ಲಿ ಯಾರ ಹೆಂಡತಿಯನ್ನು ಮತ್ತೊಬ್ಬ ಕದ್ದುಕೊಂಡು ಹೋಗಬಾರದು. ಆ. ಅಂತಾದ್ರೆ ಕದ್ದುಕೊಂಡು ಹೋಗುವನ್ನ ಮಟ್ಟ ಹಾಕುವನ. ಆವಾಗ ನಿನ್ನನ್ನು ಶ್ರೀಪತಿ ಅಂತ ಪ್ರಪಂಚ ಒಪ್ಪಿತು. ಖಂಡಿತವಾಗಿ. ಮಾತ್ರವಲ್ಲ, ಹಿಂಸಾ ಪ್ರವೃತ್ತಿಗೆ ಮುಂದಾದ ನೀನು ಅಹಿಂಸೆಗೆ ಕೈ ಒಡ್ಡಬೇಕಾದೀತು. ಖಂಡಿತ ಒಡ್ಡತೀಯಾ? ಖಂಡಿತ ಹೊಡ್ತೇನೆ. ಅಹಿಂಸೆ ಶಾಂತಿ ಶಾಂತಿ ಅಂತ ಹೇಳಿದ ನಿನ್ನ ನಾಲಗೆ ನೆನಪಿಟ್ಟುಕೋ. ಏನು? ಈ ನೆಲದಲ್ಲಿ ಶಾಂತಿ ಶಾಂತಿ ಅಂತ ಹೇಳುವವರೇ ಕ್ರಾಂತಿಗೆ ಮುಂದಾಗುವ ಸ್ಥಿತಿ ನಿರ್ಮಾಣವಾದೀತು. ಯಾರನ್ನು ಶಾಂತಿ ಶಾಂತಿ ಅಂತ ನೀ ಹೇಳುತ್ತೀಯೋ ಅಂತಹ ಶಾಂತಿ ಹೇಳುವವರೇ ರಕ್ತ ಕ್ರಾಂತಿಯನ್ನು ನಿರ್ಮಾಣ ಮಾಡಿದರೆ ಏನು ಮಾಡುವೆ? ಋಷಿಗಳೇ, ಆ ಶಾಂತಿಗೆ ಭಂಗ ಬಂತು ಅಂತಾದ್ರೆ ಖಂಡಿತ ಶಾಂತಿಯಿಂದಿರಬೇಕಾದವರು ಕ್ರಾಂತಿ ಹೇಳಲೇಬೇಕು. ಆ ಇಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಶಾಂತಿ ಇರುವುದಕ್ಕೆ ಸಾಧ್ಯ ಇಲ್ಲ. ಶಾಂತಿಯನ್ನ ಪ್ರತಿಷ್ಠಾಪನೆ ಮಾಡುವಲ್ಲಿ ನಾನು ಸದಾ ಕಾರ್ಯೋನ್ಮುಖನಾಗ್ತೇನೆ. ಬಲ ನಾರಾಯಣ. ಶಾಂತಿ ಮಂತ್ರವನ್ನು ಹೇಳುತ್ತಾ ಹೌದು, ಕ್ರಾಂತಿಯನ್ನೆಬ್ಬಿಸುತ್ತಾ ಕ್ರಾಂತದರ್ಶಿಗಳ ಬದುಕನ್ನು ಅತಾಂತರಗೊಳಿಸುವವರ ಬದುಕಿಗೆ ಯಮಸದೃಶನಾಗಿ ನೀವೊಬ್ಬ ಎದ್ದೆ ಅಂತಾದ್ರೆ ಪ್ರಪಂಚದಲ್ಲಿ ಗಂಡು ಹೆಣ್ಣು ಎಲ್ಲರೂ ಎದ್ದು ನಿಂತು ವಿರೋಧಿಸಿ ನಾವೆಲ್ಲ ಒಂದು ಅಂತ ಹೇಳುವ ಕಾಲಘಟ್ಟ ಬಂದೇ ಬಂದೀತು. ಹಾಗೇ ಆಗಲಿ. ನಿಮ್ಮ ವಚನದಂತೆ ನೀವಾಡಿದ ಈ ತಪಸ್ಸಿನ ಪ್ರಭಾವದಿಂದ ಮಾತು, ಆ ಮಾತನ್ನ ಸತ್ಯವಾಗಿಸ್ತೇನೆ. ನೀ ಮುನ್ನಡೆ ಶಾಪವಿದನು ಶಿರದೊಳ ಅಂತೆ ತಾಪಸೋತ್ತಮ ಅಂತ ನೀ ಹೇಳಿದ್ದೀರಿ. 10,000 ವರ್ಷ ತಪಸ್ಸು ಮಾಡುತ್ತೇನೆ, ಆಗಲಿ. ಮತ್ತೊಮ್ಮೆ ದೇವರಿಗೆ ಶಾಪ ಕೊಟ್ಟದ್ದಕ್ಕೆ ಪ್ರತಿಯಾಗಿ ನನ್ನ ಪಾಪವನ್ನು ಕಳಕೊಳ್ಳುತ್ತೇನೆ. ಉಳಿದ ತಪೋಶಕ್ತಿಯಿಂದ ಅಳಿದ ಸತಿಯನ್ನು ಬದುಕಿಸುತ್ತೇನೆ. ನೆಮ್ಮದಿಯಿಂದ ಗ್ರಸ್ತನಾಗಿ ನಾರಾಯಣನ ಜಪಯಜ್ಞದಲ್ಲಿ ಭಾಗಿಯಾಗುತ್ತೇನೆ. ಆಗಲಿ ಗುರು. ನಾರಾಯಣ ಲೋಕದಲ್ಲಿ ಧರ್ಮ ಸಂರಕ್ಷಣೆ ಆಗುವಲ್ಲಿ ಹರಿಯ ದಶಾವತಾರ ಮುಖ್ಯ ಎನ್ನುವುದು ರಘು ಮಹರ್ಷಿಯ ವೇದಿಕೆಯಲ್ಲಿ ಸಿದ್ಧವಾದಂತ. ಆಗಲಿ, ತಪಸ್ಸಿನಿಂದ ಒಲಿಸಿಕೊಂಡು ನನ್ನ ಮಾತನ್ನ ನಡೆಸಿಕೊಡಬೇಕು ಹರಿ ಎನ್ನುವ ಹಾಗೆ ಬೇಡಿಕೊಂಡ ಮಹರ್ಷಿಗಳ ಮಾತನ್ನ ಈಡೇರಿಸುವುದಕ್ಕಾಗಿ ತಮಾಸುರನನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಯಾವಾಗ ನೀರಿನೊಳಗೆ ಸೇರಬೇಕೋ ಆವಾಗ ಸೇರ್ತೀನಿ.